ಹಾಯ್ ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಫ್ರೆಶ್ ಕ್ರೀಮ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನಾನು ಹಾಲಿನ ಕೆನೆ ತೊಗೊಂಡಿದ್ದೀನಿ. ಇದು 2 ಲೀಟ್ರ್ ಹಾಲಿನ ಕೆನೆ. ಇದು ನೋಡಿ, ಈ ಥರ ಕೆನೆನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವು ಈ ಬೌಲಿಗೆ ಹಾಕೊಳ್ಳೋಣ. ತುಂಬ ಈಸಿಯಾಗಿರುತ್ತೆ, ಮಾಡೋಕ್ಕೆ ಸುಲಭ ಆಗಿರುತ್ತೆ. ನೋಡಿ, ಎಲ್ಲ ಇದಕ್ಕೇ ಹಾಕ್ಕೊಂಡಿದ್ದೀನಿ. ತುಂಬ ಸುಲಭ ಇದೆ, ಇದು ಮಾಡೋಕ್ಕೆ ಹಿಂಗೆ ಕಷ್ಟ ಇಲ್ಲ. ಮಾಡಿದ ಮೇಲೆ ಇಷ್ಟೇನ ಅನ್ಕೋತೀರಾ. ನೋಡಿ, ಇದನ್ನು ಸ್ಪೂನಲ್ಲಿ ಈ ಥರ ಚೆನ್ನಾಗಿ ಬೀಟ್ ಮಾಡಿ, ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು. ಇದೇನು 1-2 ನಿಮಿಷಕ್ಕೇ ಆಗಿಬಿಡುತ್ತೆ. ಇದು ತುಂಬ ಈಸಿ. ನೋಡಿ, ಗಟ್ಟಿ ಆಗ್ತಾ ಇದೆ. ಇದು ನಿಮಗೆ ಎಷ್ಟು ತೆಳ್ಳಗೆ ಗಟ್ಟಿ ಬೇಕೋ ಅಷ್ಟು ಇದರಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಕ್ರೀಮ್ನ ನೋಡಿ ಹೇಗೆ ಗಟ್ಟಿ ಆಗ್ತಾ ಇದೆ. ನೀವು ಈ ಥರ ಬೀಟ್ ಮಾಡ್ಕೊಂಡಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದು ಡೈಲಿ ತರುವ ಹಾಲಿಂದ ಕೆನೆನ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು 3 ದಿನ ಆದಮೇಲೆ 4 ದಿನ ಆದಮೇಲೆ ಮಾಡ್ಕೋಬೋದು. ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಮನೆಯಲ್ಲಿ ಮಾಡೋದ್ರಿಂದ, ಏನು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ನಾವು ಅಂದ್ಕೊಂಡಾಗೆಲ್ಲ ಮಾಡ್ಕೋಬೋದು. ಗ್ರೇವಿಗೆ ಎಲ್ಲ ಚೆನ್ನಾಗಿರುತ್ತೆ ಇದು. ಮತ್ತು ಐಸ್ ಕ್ರೀಮ್ ಮಾಡುವಾಗ ಎಲ್ಲ ಇದನ್ನು ಯೂಸ್ ಮಾಡ್ಕೋತಾರೆ. ನೋಡಿ ಹೇಗೆ ಗಟ್ಟಿ ಆಗ್ತಾ ಬಂದಿದೆ ಇದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಹೊಡ್ಕೊಂಡು ಗಟ್ಟಿ ಆಗ್ತಾ ಇದೆ. ನೋಡಿ, ಎಲ್ಲ ನೋಡಿ ಇಷ್ಟಾದ್ರೂ ಆಗುತ್ತೆ. ಇಲ್ಲ ಇನ್ನು ಥಿಕ್ನೆಸ್ ಬೇಕಂದರೆ ಇನ್ನು ನೀವು ಈ ಥರ ತಿರುಗಿಸಿ. ಇದು ದುಡ್ಡೂ ಖರ್ಚಿರಲ್ಲ. ಡೈಲಿ ತರುವ ಹಾಲಿನ ಕೆನೆನ ತೆಗೆದ್ಬಿಟ್ಟು ಮಾಡ್ಕೋಬೋದು. ಹಳ್ಳಿಗಳಲ್ಲೆಲ್ಲ ಕ್ರೀಮ್ ಎಲ್ಲ ಸಿಗೋದು ಇಲ್ಲ, ದೂರ ಬರಬೇಕಾಗುತ್ತೆ. ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಬಂದಿದೆ. ಇದು ಕ್ರೀಮ್ ಟೈಪ್ ಆಗಿದೆ. ನೋಡಿ ನೋಡಿ ಈ ಥರ ಗಟ್ಟಿಯಾಗಿ ಬಂದಿದೆ. ಇದು ಆಲ್ರೆಡಿ ಇದು ಆಗಿದೆ. ನೋಡಿ, ಇದನ್ನು ಗ್ರೇವಿಗಳಿಗೆಲ್ಲ ಯೂಸ್ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ರಿಚ್ನೆಸ್ಸೂ ಇರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ ಈ ಥರ ಬಂದಿದೆ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಗ್ರೈಂಡ್ ಮಾಡ್ಕೋಬೋದು, ತಿರುಗಿಸೋಕ್ಕೆ ಕಷ್ಟ ಆದರೆ. ಇದು ಆಗಿದೆ. ಇದು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.